Hello everyone, I am Santosh. Today we are going to discuss the very important topic in DBMS, that is about constraints on relationship. Already ನಾವು ರಿಲೇಶನ್ಶಿಪ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ and some of the topics related to relationship ಅದನ್ನ ತಿಳ್ಕೊಂಡಿದ್ವಿ. Let us see what are the conditions on relationships. Conditions ಏನಿರ್ತವೆ? For example, ಒಂದು ರಿಲೇಶನ್ಶಿಪ್ ಅಲ್ಲಿ ಎರಡು ಎಂಟಿಟೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತವೆ. ಅಲ್ಲಿ ವಾಟ್ ಆರ್ ದ ಕನ್ಸ್ಟ್ರೇಂಟ್ಸ್, ವಾಟ್ ಆರ್ ದಿ ಕಂಡೀಷನ್ಸ್, ಅದ್ರ ಬಗ್ಗೆ ನಾವಿವತ್ತು ಸ್ಟಡಿ ಮಾಡೋಣ. ಓಕೆ, ಆ್ಯಂಡ್ ಒನ್ ಆಫ್ ದಿ ಕನ್ಸ್ಟ್ರೆಂಟ್ ಈಸ್ ಕಾರ್ಡಿನ್ಯಾಲಿಟಿ ರೇಷಿಯೋಸ್. ಹಂಗಂದ್ರೆ ಆ ರಿಲೇಶನ್ಶಿಪ್ಪಲ್ಲಿ ಎಷ್ಟು ಎಂಟಿಟಿ ಆರ್ ಎಷ್ಟು ಇನ್ಸ್ಟನ್ಸಸ್ ಆಫ್ ಎನ್ ಎಂಟಿಟೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತವೆ ಅಂತ ಹೇಳೋದಕ್ಕೆ ಏನಂತಾರೆ, ಕಾರ್ಡಿನಾಲಿಟಿ ರೇಷಿಯೋ ಅಂತ ಕರೀತಾರೆ. ಓಕೆ, ವೆನ್ ವಿ ಕನೆಕ್ಟ್ ಎಂಟಿಟೀಸ್ ಥ್ರೂ ರಿಲೇಶನ್ಶಿಪ್ಸ್, ವಿ ನೀಡ್ rules to describe how many instances of one entity can be associated with instances of another entity. ಹಂಗಂದ್ರೇನು, ನಾವೇನು ಮಾಡ್ತೀವಿ, ರಿಲೇಶನ್ಶಿಪ್ ಡಿಫೈನ್ ಮಾಡಿದ ಮೇಲೆ ಒಂದು ಎಂಟಿಟಿಯಿಂದ ಎಷ್ಟು ಇನ್ಸ್ಟನ್ಸಸ್ ಮೀನ್ಸ್ ಎಷ್ಟು ನಂಬರ್ ಆಫ್ ಇನ್ಸ್ಟನ್ಸಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ರಿಲೇಶನ್ಶಿಪ್ ಅನ್ನೋದನ್ನು ಹೇಳಬೇಕಾಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಕಾರ್ಡಿನ್ಯಾಲಿಟಿ ರೇಷಿಯೋ ಅಥವಾ ನಾವು ಮ್ಯಾಪಿಂಗ್ ಕಾರ್ಡಿನ್ಯಾಲಿಟಿ ಅಂತ ಕರಿತೀವಿ. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಕಾರ್ಡಿನ್ಯಾಲಿಟಿ ರೇಷಿಯೋ ಅಂದರೆ ಏನು ಅಂತ ನೋಡೋಣ. ಇಟ್ ಟೆಲ್ಸ್ what it tells us how many instances of one entity can be associated with how many instances of another entity. How many instances of another entity. This is what cardinality. ಇದಕ್ಕೆ ನಾವು ಕಾರ್ಡಿನ್ಯಾಲಿಟಿ ಅಂತ ಕರಿತೀವಿ. ಹಂಗಂದ್ರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಎರಡು ಎಂಟಿಟೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತವೆ. ಅವಾಗ ಒಂದು ಎಂಟಿಟಿನಲ್ಲಿ ಎಷ್ಟು ಸೆಟ್ ಆರ್ ಆ್ಯಕ್ಚುಯಲ್ ಡೇಟಾ ಎಷ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುತ್ತೆ ಅಂತ ಹೇಳೋದಕ್ಕೆ ವಿ ಹ್ಯಾವ್ ಕಾರ್ಡಿನ್ಯಾಲಿಟಿ. ಫಾರ್ ಎಕ್ಸಾಂಪಲ್, ಡಿಪಾರ್ಟ್ಮೆಂಟ್ ಹ್ಯಾಸ್ ಎಚ್ ಒ ಡಿ ಅಂತ ಇರುತ್ತೆ. ಹಾಗಂದ್ರೆ ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬರು ಎಚ್ ಒ ಡಿ ಇರ್ತಾರೆ. ಈ ಥರ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಇನ್ಸ್ಟನ್ಸಸ್ ಪಾರ್ಟಿಸಿಪೇಟ್ ಮಾಡ್ತವೆ, ಎಚ್ ಒ ಡಿನಲ್ಲಿ ಎಷ್ಟು ಇನ್ಸ್ಟನ್ಸಸ್ ಪಾರ್ಟಿಸಿಪೇಟ್ ಮಾಡ್ತವೆ ಅನ್ನೋದು ಹೇಳೋದಕ್ಕೆ ವಿ ಹ್ಯಾವ್ ಕಾರ್ಡಿನ್ಯಾಲಿಟಿ. ಓಕೆ, ಫಾರ್ ಎಕ್ಸಾಂಪಲ್, ಒಬ್ಬ ಟೀಚರ್ ಸ್ಟೂಡೆಂಟ್ ಅಂತ ಇದೆ. ಟೀಚರ್ ಅನ್ನೋರು ಒಬ್ಬರು ಎಷ್ಟು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾರೆ, ಮೆನಿ ಸ್ಟೂಡೆಂಟ್ಸ್ಗೆ. ಅದು ಅನದರ್ ಕಾರ್ಡಿನ್ಯಾಲಿಟಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಕಾರ್ಡಿನ್ಯಾಲಿಟಿ ಆ್ಯಕ್ಚುಲಿ. ಎಷ್ಟು ಇನ್ಸ್ಟನ್ಸಸ್ ಆಫ್ ಎನ್ ಇನ್ಸ್ಟನ್ಸಸ್ ಅಂದ್ರೇನು, ಆ್ಯಕ್ಚುಯಲ್ ಡೇಟಾ ಅಟ್ ದಟ್ ಟೈಮ್. ಓಕೆ, ಒಂದು ಮೂವಿನ ಎಷ್ಟು ಜನ ನೋಡ್ತಿರ್ತಾರೆ? ಎ ಮೂವಿ ಈಸ್ ವ್ಯೂಡ್ ಬೈ ಮೆನಿ ಪೀಪಲ್. ಇಲ್ಲಿ ಒನ್ ಅನ್ನೋದು ಬರುತ್ತೆ. ಒಂದು ಮೂವಿ ಮೆನಿ ಪೀಪಲ್ ವ್ಯೂ ಮಾಡ್ತಾರೆ. ಅದಕ್ಕೆ ಏನಂತೀವಿ ನಾವು, ಒನ್ ಸೈಡ್ ಈಸ್ ಒನ್, ಅದರ್ ಸೈಡ್ ಈಸ್ ಮೆನಿ. ಒಬ್ಬರು ಟೀಚರು ಮೆನಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿರ್ತಾರೆ. ಅಂದರೆ ಒನ್ ಸೈಡ್ ಈಸ್ ಒನ್, ಅದರ್ ಸೈಡ್ ಈಸ್ ಮೆನಿ, ಈ ಥರ. ಓಕೆ, ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್. ಆ್ಯಂಡ್ ಅದರಲ್ಲಿ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಟು ಒನ್ ಕಾರ್ಡಿನ್ಯಾಲಿಟಿ. ಒನ್ ಟು ಒನ್ ರಿಲೇಶನ್ಶಿಪ್ ಕಾರ್ಡಿನ್ಯಾಲಿಟಿ ಅಂತ ಕರೀತಾರೆ. ವಾಟ್ ಈಸ್ ದಿಸ್ ಒನ್ ಟು ಒನ್? ಒನ್ ಟು ಒನ್ ಅಂದ್ರೇನು? ಒನ್ ಇನ್ಸ್ಟನ್ಸ್ ಆಫ್ ಫಸ್ಟ್ ಎಂಟಿಟಿ ಈಸ್ ರಿಲೇಟೆಡ್ ಟು ಒನ್ ಇನ್ಸ್ಟನ್ಸ್ ಆಫ್ ಸೆಕೆಂಡ್ ಎಂಟಿಟಿ. ಅವಾಗ ನಾವೇನಂತ ಕರಿತೀವಿ, ಒನ್ ಟು ಒನ್ ಕಾರ್ಡಿನ್ಯಾಲಿಟಿ ರಿಲೇಶನ್ಶಿಪ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್, ವಾಟ್ ಯು ಕ್ಯಾನ್ ಸೇ,
A person can have only one passport. ಒಬ್ಬ ಪರ್ಸನ್ಗೆ ಒಂದೇ ಪಾಸ್ಪೋರ್ಟ್ ಇರುತ್ತೆ. ಇಲ್ಲೇನು 1 to 1 ಅಂತ ಕರಿತೀವಿ. ಓಕೆ, ಆಮೇಲೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಫಸ್ಟ್ ವಿಲ್ ರೈಟ್ ವಾಟ್ ಈಸ್ 1 to 1. ಇಟ್ ಮೀನ್ಸ್ one instance of first entity is related to only one instance of second entity and vice versa. ಅದರದ್ದು ರಿವರ್ಸ್ ಕೂಡ ಸೇಮ್ ಇರಬೇಕು. ರಿವರ್ಸ್ ಕೂಡ ಸೇಮ್ ಅಂದ್ರೆ ಏನು? ಸೆಕೆಂಡ್ ಎಂಟಿಟಿಯಿಂದ ಒನ್ ಇನ್ಸ್ಟನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ದಟ್ ಈಸ್ ರಿಲೇಟೆಡ್ ಟು ಓನ್ಲಿ ಒನ್ ಇನ್ಸ್ಟನ್ಸ್ ಆಫ್ ಫಸ್ಟ್ ಎಂಟಿಟಿ. ಓಕೆ, ಹಾಗಂದ್ರೆ ಇದು ಆ್ಯಕ್ಚುಲಿ ಗೊತ್ತಾಗಬೇಕಂದ್ರೆ ಲೆಟ್ ಅಸ್ ಗೋ ವಿತ್ ಒಂದು ಎಕ್ಸಾಂಪಲ್ ನೋಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಐ ವಿಲ್ ರೈಟ್. Department is managed by HOD ಅನ್ನೋದು ಒಂದು ಸಿಂಪಲ್ ಸಿನಾರಿಯೋ we have taken. How many entities are there? ಇಲ್ಲಿ ಎಷ್ಟು entities ಇದೆ? ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಎಂಟಿಟಿ, HOD ಅಥವಾ ಎಂಪ್ಲಾಯ್ ಅನ್ನೋದು ಅನದರ್ ಎಂಟಿಟಿ. HOD ಅಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಮ್ಯಾನೇಜ್ಡ್ ಬೈ ಮೀನ್ಸ್ ಇಟ್ ಈಸ್ ವಾಟ್? ರಿಲೇಷನ್ಶಿಪ್. ಇದಕ್ಕೆ ನಾವು ರಿಲೇಷನ್ಶಿಪ್ ಅಂತ ಕರಿತೀವಿ. ವೆದರ್ ದಿಸ್ ಈಸ್ 1 to 1 ಅಂತ ನಾವು ಚೆಕ್ ಮಾಡೋಣ. ರಿಯಲ್ ವರ್ಲ್ಡ್ ಸಿನಾರಿಯೋನಲ್ಲಿ ಅದು ಬೇರೆ ಇರ್ಬೋದು, ಬಟ್ ಕಾಮನ್ ಆಗಿ ಮೆಜಾರಿಟಿಯಾಗಿ ಯಾವುದು ಇರುತ್ತೆ ಅನ್ನೋದನ್ನು ನಾವು ನೋಡಿ ಇಲ್ಲಿ ಬರೆದಿದ್ದೀವಿ. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ವೆದರ್ ಇಟ್ ಈಸ್ 1 to 1 ರಿಲೇಷನ್ಶಿಪ್ ಹೌದು ಅಲ್ಲೋ ಅಂತ ನೋಡೋಣ. ಹಾಗಂದ್ರೆ ನೋಡ್ರಿ, ಒನ್ ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ ಬೈ ಓನ್ಲಿ ಒನ್ HOD ಅಲ್ವಾ? ರಿಯಲ್ ವರ್ಲ್ಡಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಒನ್ ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ ಒನ್ HOD. ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರೇ HOD ಇರ್ತಾರೆ. ಆ್ಯಂಡ್ ಅದರ್ ಸೈಡ್ ಕೂಡ ನೋಡಬೇಕು. ಒನ್ HOD belongs to only one department. ಎರಡು ಸೈಡ್ 1 to 1 ಇರಬೇಕು. ಅದಕ್ಕೆ ನಾವು 1 to 1 ರಿಲೇಷನ್ಶಿಪ್ ಅಂತ ಕರಿತೀವಿ. ಇನ್ನೊಂದ್ಸರಿ ನೋಡ್ರಿ, ಒನ್ ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ ಒನ್ HOD ಅಂದ್ರೇನು? ಒಂದು ಡಿಪಾರ್ಟ್ಮೆಂಟ್ ಒಬ್ಬರೇ HOD ಮ್ಯಾನೇಜ್ ಮಾಡ್ತಾರೆ, ಮತ್ತು ಆ ಒಬ್ಬರು HOD ಆ ಒಂದೇ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿರ್ತಾರೆ. ದಟ್ ಈಸ್ ಕರೆಕ್ಟ್. ಅಂದರೆ ಆ ಒಬ್ಬರು HOD ಆ ಡಿಪಾರ್ಟ್ಮೆಂಟ್ ಅಷ್ಟೇ ಅವ್ರು ನೋಡ್ಕೋಬೇಕು. ಈ ಕೆನಾಟ್ ಸಿ ಅದರ್ ಡಿಪಾರ್ಟ್ಮೆಂಟ್ಸ್. ಯಾಕಂದರೆ ರಿಯಲ್ ವರ್ಲ್ಡಲ್ಲಿ ಹಾಗೆ ಇದೆ. ಒನ್ HOD ಕಂಟ್ರೋಲ್ಸ್ ಆರ್ ಮ್ಯಾನೇಜಸ್ ಒನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಒನ್ ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ ಓನ್ಲಿ ಒನ್ HOD. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇದು 1 to 1, ಕಂಪ್ಲೀಟ್ಲಿ 1 to 1, ಬಿಕಾಸ್ ಎರಡು ಸೈಡ್ ಇದು 1 to 1 ಇರುತ್ತೆ. ರಿಯಲ್ ವರ್ಲ್ಡಲ್ಲಿ ಹಿಂಗೆ ಇದೆ. ಯಾಕಂದರೆ ಒಬ್ಬರೇ ಮ್ಯಾನೇಜ್ ಮಾಡಿದ್ರೆ, ಒಬ್ಬರೇ ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬರೇ HOD ಇರೋದ್ರಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು HOD ಇರ್ತಾರೆ. ದಟ್ ಈಸ್ ಕರೆಕ್ಟ್. ಆಮೇಲೆ ಇದೇ HOD ಭಾಳ ಡಿಪಾರ್ಟ್ಮೆಂಟ್ ಮ್ಯಾನೇಜ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ? ಕರೆಕ್ಟಾಗಿ ಮ್ಯಾನೇಜ್ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿರ್ತಾರೆ, ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬರು HOD ಕೊಟ್ಟಿರ್ತಾರೆ ಆ್ಯಂಡ್ ಆ HOD ಆ ಡಿಪಾರ್ಟ್ಮೆಂಟ್ ಅಷ್ಟೇ ಅವ್ರು ನೋಡ್ಕೋಬೇಕು. ಹಾಗಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಡ್ರಾ ಇಯರ್ ಡಯಾಗ್ರಾಮ್ ಫಾರ್ ದಿಸ್? ಹೆಂಗೆ ಡ್ರಾ ಮಾಡ್ತೀರಿ? ಡಿಪಾರ್ಟ್ಮೆಂಟ್ DEPT ಅಂತ ಬರಿತೀನಿ. ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ ಅನ್ನೋದು ಏನಿದು? ರಿಲೇಷನ್ಶಿಪ್ ಇದ್ದರೆ
You should go for rhombus or diamond. Managed by HOD, head of the department. Okay, ಇಲ್ಲಿ ನೋಡ್ರಿ, ಒಂದು ಡಿಪಾರ್ಟ್ಮೆಂಟು ಮ್ಯಾನೇಜ್ಡ್ ಬೈ ಓನ್ಲಿ ಒನ್ HOD. ಈ ಥರ ಬರ್ಕೋಬೇಕು ನೀವು ಈ ಸೈಡಿಂದ. ನೆಕ್ಸ್ಟ್ ಒನ್ HOD ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಒನ್ HOD ಮ್ಯಾನೇಜಸ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್. ಹಾಗಂದ್ರೆ ಇದರಲ್ಲಿ ಮ್ಯಾಕ್ಸ್ ಯಾವುದಿರುತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬರೀಬೇಕು 1 ಅಂತ. ಇದರಲ್ಲಿ ಮ್ಯಾಕ್ಸ್ ಯಾವುದಿರುತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಂತ ಬರೆದ್ರೆ ಫೈನಲಿ ವಿಲ್ ಗೆಟ್ ವಾಟ್ 1-to-1 ರಿಲೇಶನ್ಶಿಪ್. ಇದು 1-to-1 ರಿಲೇಶನ್ಶಿಪ್. ಗಾಟ್ ಇಟ್? ಈ ಥರ ನೀವು ಚೆಕ್ ಮಾಡಿದರೆ ಇದು ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಗಾಟ್ ಇಟ್? ಅರ್ಥ ಆಯ್ತಾ? ಒಂದು ಡಿಪಾರ್ಟ್ಮೆಂಟು ಅಂದರೆ ಒನ್ ಇನ್ಸ್ಟನ್ಸ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ರಿಲೇಶನ್ಶಿಪ್. ಈ ಡಿಪಾರ್ಟ್ಮೆಂಟ್ ಎಂಟಿಟಿನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇನ್ಸ್ಟನ್ಸ್ ನಾವು ತಗೊಂಡ್ರೆ ಆ ಒಂದು ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ HODನಲ್ಲಿ ನಾವು ಒಂದು ಇನ್ಸ್ಟನ್ಸ್ ತಗೊಂಡ್ರೆ ಆ ಒಂದು ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ ಓನ್ಲಿ ಒನ್ HOD. ಆ್ಯಂಡ್ ಒನ್ HOD ಮ್ಯಾನೇಜಸ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್. ಎರಡು ಸೈಡ್ 1-to-1. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ 1-to-1 ರಿಲೇಶನ್ಶಿಪ್. ಹಾಗಂದ್ರೆ ಲೆಟ್ ಅಸ್ ಡ್ರಾ ದ ಇನ್ಸ್ಟನ್ಸಸ್ ಡ್ರಾ ಮಾಡಿ ತೋರಿಸ್ತೀನಿ ನೋಡ್ರಿ. ಅಂದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ 3 ಡಿಪಾರ್ಟ್ಮೆಂಟ್ಸ್ ಅಂತ ತಿಳ್ಕೊಳ್ಳೋಣ. D1, D2, D3 ಅಂತ ಬರಿತೀನಿ. ಆ್ಯಂಡ್ ದೇರ್ ಆರ್ 3 HODs, H1, H2, H3. ಆ್ಯಂಡ್ ದೇರ್ ಈಸ್ ಎ ರಿಲೇಶನ್ಶಿಪ್. ಓಕೆ, ಒಬ್ಬರು HOD, ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬರೇ HOD ಇರಬೇಕು. ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬರೇ HOD ಇರಬೇಕು. R1, R2, R3 ಅಂತ ರಿಲೇಶನ್ಶಿಪ್ ಬರೆದಿರ್ತೀನಿ. ಒಬ್ಬರು ಡಿಪಾರ್ಟ್ಮೆಂಟಿಗೆ ಒಬ್ಬರೇ HOD. ಅದು ಯಾರು ಬೇಕಾದವ್ರು ಇರ್ಬೋದು, ಬಟ್ ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬರೇ HOD ಇರಬೇಕು. ಅಂದರೆ D1 ಡಿಪಾರ್ಟ್ಮೆಂಟನ್ನು ಯಾರು ಮ್ಯಾನೇಜ್ ಮಾಡ್ತಾರೆ? ಥರ್ಡ್ HOD H3. D2 ಅನ್ನು ಯಾರು ಮ್ಯಾನೇಜ್ ಮಾಡ್ತಾರೆ? H1 ಅಂತ ತಿಳ್ಕೊಳ್ಳೋಣ. ಅದೇ ಥರ D3 ಅನ್ನು ಯಾರು ಮ್ಯಾನೇಜ್ ಮಾಡ್ತಾರೆ? ಡಿಪಾರ್ಟ್ಮೆಂಟ್ 3 ಅನ್ನು H2. ಅಂದರೆ ಓನ್ಲಿ ಸಿಂಗಲ್ ಲೈನ್ ಹ್ಯಾಸ್ ಗಾನ್ ಫ್ರಾಮ್ ಈಚ್ ಇನ್ಸ್ಟನ್ಸ್. ಗೆಟ್ಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಯಲ್ಲ? ಓನ್ಲಿ ಒನ್ ಲೈನ್ ಹ್ಯಾಸ್ ಗಾನ್ ಫ್ರಾಮ್ ಈಚ್ ಇನ್ಸ್ಟನ್ಸ್. ಇದಕ್ಕೇನಂತಾರೆ 1-to-1 ಅಂತ ಕರೀತಾರೆ. ನೀವು ಸ್ಟ್ರೇಟ್ ಲೈನ್ ಹಾಕಿದ್ರು ಓಕೆ. ಫಾರ್ ಎಕ್ಸಾಂಪಲ್ ಹಿಂಗೂ ಬರಿಬೋದು ನೀವು. D1 ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ H1. ಒಂದು ಸ್ಟ್ರೇಟ್ ಲೈನ್ ಬಂದ್ಬಿಡುತ್ತೆ. D2 ಈಸ್ ಮ್ಯಾನೇಜ್ಡ್ ಬೈ H2. D3 ಈಸ್ ಮ್ಯಾನೇಜ್ಡ್ ಬೈ H3. ಹಿಂಗೂ ನೀವು ಬರಿಬೋದು. ಆರ್ ದೇರ್ ಕ್ಯಾನ್ ಬಿ ಪಾಸಿಬಿಲಿಟಿ D1 ಡಿಪಾರ್ಟ್ಮೆಂಟನ್ನು ಥರ್ಡ್ HOD ಅವರು ಮ್ಯಾನೇಜ್ ಮಾಡ್ತಿರ್ತಾರೆ. D2 ಡಿಪಾರ್ಟ್ಮೆಂಟನ್ನು ಫಸ್ಟ್ HOD ಅವರು ಮ್ಯಾನೇಜ್ ಮಾಡ್ತಿರ್ತಾರೆ. D3 ಡಿಪಾರ್ಟ್ಮೆಂಟನ್ನು ಸೆಕೆಂಡ್ H2 ಅವರು ಮ್ಯಾನೇಜ್ ಮಾಡ್ತಿರ್ತಾರೆ. ದಿಸ್ ಕ್ಯಾನ್ ಬಿ ದ ಕೇಸ್. ಹೌದಲ್ಲ? ಓಕೆ, ಗಾಟ್ ಇಟ್? ಅರ್ಥ ಆಯ್ತಾ? ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ 1-to-1. ಆರ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 1-to-1ಗೆ ಏನಿರ್ಬೋದು? ಪರ್ಸನ್ ಹ್ಯಾಸ್ ಪಾಸ್ಪೋರ್ಟ್. ಪರ್ಸನ್ ಹ್ಯಾಸ್ ಪಾಸ್ಪೋರ್ಟ್. ಹಂಗಂದ್ರೆ ಏನು? ಇದು 1-to-1 ಹೌದು ಅಲ್ಲೋ ಚೆಕ್ ಮಾಡೋಣ. ಓಕೆ, ಪರ್ಸನ್ ಹ್ಯಾಸ್ ಪಾಸ್ಪೋರ್ಟ್. ಇಲ್ಲಿ ನೋಡ್ರಿ, ಎ ಪರ್ಸನ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪಾಸ್ಪೋರ್ಟ್. ರಿಯಾಲಿಟಿನಲ್ಲಿ ರಿಯಲ್ ವರ್ಲ್ಡ್ ಸಿನಾರಿಯೋನೇ ಇದು. ನಾವು ಓನ್ ಡಿಫಿನಿಷನ್ ಏನು ಮಾಡ್ತಾ ಇಲ್ಲ, ನಮ್ದು ಓನ್ ಏನೂ ಇಲ್ಲ ಇಲ್ಲಿ ವಿ ಹ್ಯಾವ್ ಗಾನ್ ಥ್ರೂ ದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್. ರಿಯಲ್ ವರ್ಲ್ಡ್ ಸಿನಾರಿಯೋ ನೋಡಿನೇ ಇದನ್ನು ನಾವು ತಿಳ್ಕೋಬೇಕು. ಎ ಪರ್ಸನ್ ಯೂಶ್ವಲಿ ಕಾಮನ್ಲಿ ಎ ಪರ್ಸನ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪಾಸ್ಪೋರ್ಟ್. ಒಬ್ಬ ಪರ್ಸನ್ಗೆ ಒಂದೇ ಪಾಸ್ಪೋರ್ಟ್ ಇರುತ್ತೆ. ಇದು ರಿಯಲ್ ವರ್ಲ್ಡಲ್ಲಿ ಕರೆಕ್ಟ್ ಇದೆ. ಆ್ಯಂಡ್ ಅದರ ರಿವರ್ಸ್ ಕೂಡ ಇರುತ್ತೆ. ಎ ಪಾಸ್ಪೋರ್ಟ್ ಈಸ್ issued to only one person, exactly
to one person. ಅಂದರೆ ಇದು ಎರಡು ಸೈಡ್ 1 to 1 ಇದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ 1 to 1 ರಿಲೇಶನ್ಶಿಪ್. ಒಬ್ಬ ಪರ್ಸನ್ಗೆ ಒಂದೇ ಪಾಸ್ಪೋರ್ಟ್ ಇರುತ್ತೆ ಆ್ಯಂಡ್ ಎ ಪಾಸ್ಪೋರ್ಟ್ ಈಸ್ ಇಶ್ಯೂಡ್ ಟು ಎಕ್ಸಾಕ್ಟ್ಲಿ ಓನ್ಲಿ ಒನ್ ಪರ್ಸನ್. ಎಕ್ಸಾಕ್ಟ್ಲಿ ಟು ಓನ್ಲಿ ಒನ್ ಪರ್ಸನ್. ದಟ್ಸ್ ವೈ ಇಟ್ ಈಸ್ 1 to 1. ಹಾಗಂದ್ರೆ ಒಂದ್ಸರಿ ಚೆಕ್ ಮಾಡೋಣ. ಇದನ್ನ ಈ ಥರ ಡ್ರಾ ಮಾಡ್ರಿ. ಪರ್ಸನ್ ಹ್ಯಾಸ್ ಪಾಸ್ಪೋರ್ಟ್. ಓಕೆ, ಸಿ ಒಬ್ಬ ಪರ್ಸನ್ಗೆ ಒಂದೇ ಪಾಸ್ಪೋರ್ಟ್ ಇರುತ್ತೆ ಆ್ಯಂಡ್ ಒಂದು ಪಾಸ್ಪೋರ್ಟನ್ನು ಒಬ್ಬರಿಗೆ ಕೊಡ್ತಾರೆ. ಅವರು ಒಬ್ಬರ ಹೆಸರಲ್ಲೇ ಕೊಡ್ತಾರೆ. ದಿಸ್ ಈಸ್ ವಾಟ್ 1 to 1. ಹಾಗಂದ್ರೆ 1 to 1 ಹೆಂಗಂತ ಹೇಳ್ತೀರಿ? ಇಲ್ಲಿರೋದು ಮ್ಯಾಕ್ಸ್ ಯಾವುದು ಇದನ್ನು ತಗೊಂಡು ಇಲ್ಲಿ ಬರಿಬೇಕು, ಇಲ್ಲಿರೋ ಮ್ಯಾಕ್ಸ್ ಯಾವುದಿದೆ ಇದನ್ನು ತಗೊಂಡು ಇಲ್ಲಿ ಬರಿಬೇಕು. ಫೈನಲಿ ವಿಲ್ ಗೆಟ್ 1 to 1. ಇಟ್ ಈಸ್ 1 to 1 ಕಾರ್ಡಿನಾಲಿಟಿ ರಿಲೇಶನ್ಶಿಪ್. got it? ಅರ್ಥ ಆಯ್ತಲ್ಲ? ದೇರ್ ಆರ್ ಸೋ ಮೆನಿ ಸಿನಾರಿಯೋಸ್ ವಿ ಕಮ್ ಅಕ್ರಾಸ್. 1 to 1ಗೆ ಸಾಕಷ್ಟು ಸಿನಾರಿಯೋ ಬರ್ತವೆ. ಓಕೆ, ರಿಯಲ್ ವರ್ಲ್ಡಲ್ಲಿ ಏನಿದೆಯೋ ಅದನ್ನು ನಾವು ಕ್ಯಾಪ್ಚರ್ ಮಾಡಿ ಅದು 1 to 1 ಇದೆಯೋ ಇಲ್ವೋ ಅಂತ ಕಂಡುಹಿಡಿಬೋದು. got it? If you have any questions, you can comment. And if you are new to the channel, please share the video. Please subscribe. Thank you.